ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡೇ 2. ಸೊ ನೋಡ್ತಾ ಇದ್ದೀರಾ ನೀವು ಸೀನ್ರಿ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ. ಸೊ ನಾವಿವಾಗ ಎಲ್ಲಿದ್ದೀವಿ ಏನು ಅಂತ ಸ್ವಲ್ಪ ನಿಮಗೆ ಗೆಸ್ ಮಾಡೋ ಚಾನ್ಸಸ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ ಪಕ್ಷಿಗಳು ಮರದ ಮೇಲೆ ಎಷ್ಟು ಚಂದವಾಗಿ ಕುಂತಿದ್ದಾವೆ. ಸೊ ಹೀಗಾಗಿದೆ ನಮ್ಮ ಡೇ 2 ಸ್ಟಾರ್ಟಿಂಗ್ ಜರ್ನಿ. ಸೊ ನಮ್ಮ ಮಗಳು ಎದ್ದಿದ್ದಾಳೆ, ನಾವೆಲ್ಲ ಇದ್ದಿದ್ದೀವಿ ರೆಡಿಯಾಗಿ. ಇನ್ನೇನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವಂಥ ಟೈಮ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಹೋಟೆಲಿಂದ ಹೊರಡೋ ಟೈಮ್ ಆಯಿತು. ನಮ್ಮ ಡೆಸ್ಟಿನೇಷನ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಹೊರಡ್ತಾಯಿದ್ವಿ. ಇಲ್ಲಿಂದ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಒಂದು 4 ಪ್ಲೇಸ್ ಕವರ್ ಮಾಡಬೇಕು ಅಂತ ಇದ್ದೀವಿ ಇವತ್ತು. ಅದನ್ನು ಮುಗಿಸ್ಕೊಂಡು ಇವತ್ತು ಅಲ್ಲೇ ನೈಟ್ ಹಾಲ್ಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಇದು ನಮ್ಮ ಫಸ್ಟ್ ಡೇ ಫಸ್ಟ್ ಲುಕ್ ಅಂತ ಹೇಳ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್ ಅಲ್ಲ. ಸೊ ನೋಡೋಣ ಎಲ್ಲೆಲ್ಲಿ ಕವರ್ ಮಾಡ್ತೀವಿ, ಯಾವ್ಯಾವ ಬೆಸ್ಟ್ ಪ್ಲೇಸಸ್ನ ನಾವು ಕೂಡ ನಮಗೆ ಸಜೆಸ್ಟ್ ಮಾಡ್ತೀವಿ. ನಮಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ. ಸೊ ಯಾವಾಗ ನಾವು ಪ್ಲೇಸ್ನ ರಿವೀಲ್ ಮಾಡೋದು, ಮೇ ಬಿ ವಿದಿನ್ 60 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ವೆರಿ ಶಾರ್ಟ್ಲಿ ಯಾವ ಪ್ಲೇಸ್ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಸೊ ಆ್ಯಂಡ್ ಮೈ ಡಾಟರ್ ಹಿಯರ್ Varnika. She's all set. So photos ಎಲ್ಲ ಹಾಕಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. That's how. So we are very excited. So ತಡ ಮಾಡದೆ ಡೆಸ್ಟಿನೇಷನ್ಗೆ ರೀಚ್ ಆಗೋಣ. ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು, ವರ್ಣಿಕಾದಂತೂ ಆಯಿತು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿ ಲೆಟ್ಸ್ ಲಿವ್. Till then, stay tuned. ಹೊರಡೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ಪಿಕ್ಸ್ನ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಪಿಕ್ಸ್ ಎಲ್ಲ. ಸೊ ನಾವು ಸ್ಟೇ ಮಾಡಿರೋ ಹೋಟೆಲ್ ಬಂದು ಹೋಟೆಲ್ ಪ್ರಕಾಶ್ ಇಂಟರ್ನ್ಯಾಷನಲ್ ಅಂತ. ಸೊ ಹೀಗಿತ್ತು. ಆ್ಯಂಡ್ ನಾವು ವಿ ಹ್ಯಾವ್ ಚೆಕ್ಡ್ ಔಟ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ದ ಮೇನ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಆ್ಯಂಡ್ ದೆನ್ ಯು ಗಾಡನು ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಗೆ ನಾವು ಬಂದಿರೋದು ಅಂತ. ಸೊ ಎಲ್ಲನೂ ಪೋಸ್ಟ್ ಮಾಡ್ತೀವಿ. ಕೀಪ್ ವಾಚಿಂಗ್. ಸೊ ಈಗ ನಮ್ಮ ಡೆಸ್ಟಿನೇಷನ್ ರಿವೀಲ್ ಮಾಡುವಂಥ ಟೈಮ್ ಬಂತು. ಸೊ ನೀವು ಥಂಬ್ನೇಲಲ್ಲಿ ನೋಡಿರ್ಬೋದು, ಗಾಡ್ಸ್ ಓನ್ ಕಂಟ್ರಿ ಅಂದರೆ ವಿ ಹ್ಯಾವ್ ರೀಚ್ಡ್ ಟು ಕೇರಳ. But you're sinking, I don't know the reason. Just needed something different. Don't gotta hear what they speaking, no, don't gotta take what they giving. ಹೆಲೋ. ಸೊ ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ದಟ್ ಈಸ್ ಕೇರಳ ಫೋಕ್ಲೋರ್ ಅಕಾಡೆಮಿ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಅ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಅಂತೆ. ಇಲ್ಲಿರೋ ಕೇರಳ ಅಥವಾ ಕಣ್ಣೂರಲ್ಲಿ ಇರುವಂತಹ ಕಲ್ಚರ್ನ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಸೊ ಅದನ್ನ ನೋಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಒಳಗಡೆ ದೇ ಹ್ಯಾವ್ ಜೀಜು ಹೋಗಿದ್ದಾರೆ ಟು ಆಸ್ಕ್ ವೆದರ್ ಎಂಟ್ರಿ ಫೀಸ್ ಆ ಥರ ಏನಾದರೂ ಇದೆಯಾ ಅಂತ, ಏನಾದರೂ ಫಾರ್ಮಾಲಿಟೀಸ್ ಇದೆಯಾ ಅಂತ. ಸೊ ಸುತ್ತಲೂ ಜಾಗ ಸಖತ್ತಾಗಿದೆ. ಆ್ಯಂಡ್ ನಾನು ತೋರಿಸ್ತೀನಿ ಇವಾಗ, ಓಕೆನಾ? ಸೊ ಈಗ ನಾವು ಕೇರಳದ ಟ್ರೆಡಿಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗೋಣ. ಸೊ ಎಲ್ಲರ ಸಂಪ್ರದಾಯ ಪ್ರಕಾರ ಗೊತ್ತಲ್ಲ. ಸೊ ಟ್ರೆಡಿಷನ್ ಅಂತಂದು ಬಂದಾಗ ಸೊ ನಮ್ಮ ಸಂಸ್ಕೃತಿಯನ್ನು ಪಾಲಿಸಬೇಕಾಗುತ್ತೆ. ಸೊ ಇಲ್ಲಿದೆ ನಮ್ಮ ಮ್ಯೂಸಿಯಂನ ಎಂಟ್ರೆನ್ಸ್. ಸೊ ಇದು ಬಂದು ಕೇರಳ ಫೋಕ್ಲೋರ್ ಅಕಾಡೆಮಿ ಅಂತ. ಆ್ಯಂಡ್ ಇಲ್ಲಿ ಬಂದು ಎಂಟ್ರಿ ಫೀಸ್ ಎಲ್ಲ ಹೇಗೆ ಬರುತ್ತೆ ಯಶವಂತ? 30 rupees ಪರ್ ಹೆಡ್. ಆ್ಯಂಡ್ ಫೋಟೋಗ್ರಫಿ ಎಲ್ಲ ಬೇಕಂದರೆ 200 ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಅಫ್ಕೋರ್ಸ್ ನೀವು ಇಂಥ ಪ್ಲೇಸ್ ಬರ್ತೀರಂತಂದಾಗ ನೀವು ಫೋಟೋಗ್ರಫಿಗೆ ಪೇ ಮಾಡೋದು ಇಟ್ಸ್ ಲಿಟ್ರಲಿ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ ಈ ನಮ್ಮ ಕೇರಳದ ಕಲ್ಚರ್ ಮತ್ತು ಟ್ರೆಡಿಷನ್ ತಿಳ್ಕೊಬೋದು ಅಂದರೆ ಯು ಹ್ಯಾವ್ ಟು ಪೇ ನಾವ್ ಫಾರ್ ಇಟ್. ಸೊ ನೋಡ್ಬೋದು, ನಾವು ನಿಧಾನಕ್ಕೆ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ಟೈಮ್
ಯು ಪ್ಲೀಸ್ ಡೂ ವಿಸಿಟ್. ಆ್ಯಂಡ್ ನಾವು ಇನ್ನೂ ಒಳಗೆ ಹೋಗಿಲ್ಲ, ಸೊ ನೋಡಿಬಿಟ್ಟು ನಿಮಗೆ ಈ ವ್ಲಾಗ್ ಕಂಪ್ಲೀಟ್ಲಿ ನೋಡಿ, ಬಿಕಾಸ್ ಇದರಲ್ಲಿ ನಾವು ಕೇರಳ ಟ್ರೆಡಿಷನ್ ಕಂಪ್ಲೀಟ್ಲಿ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ತೋರಿಸ್ತೀವಿ. ಸೊ ನಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇರೋದು ವಿಜಯಲಕ್ಷ್ಮಿ ಅಂತ, ಈ ಅಕಾಡೆಮಿಯ ಮ್ಯೂಸಿಯಮ್ನ ಇನ್ಚಾರ್ಜ್ ಅಂತ ಹೇಳ್ಬೋದು. ಸೊ ಬನ್ನಿ, ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಈಗ. ತುಂಬ ಕುತೂಹಲದಿಂದ ನೋಡ್ತಾ ಇದ್ದೀವಿ ಇದನ್ನು. ಓಕೆ ವಾಟರ್ ಓಕೆ 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 ಫಾರ್ಮ್ ಓಕೆ, ಇನ್ ದ ಫಾರ್ಮ್ ದೇ ಯೂಸ್ ಇಟ್. ಓಕೆ ಓಕೆ, ಫಾರ್ಮರ್ಸ್ ಹ್ಯಾಟ್. ಓಕೆ ಓಕೆ, ನೈಸ್ ನೈಸ್. ತುಂಬ ಚೆನ್ನಾಗಿ ಇದೆ. ಎಂಟ್ರೆನ್ಸ್ ಮಾತ್ರ ಇಟ್ಸ್ ಲಿಟ್ರಲಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇನ್ನು ಹೋಗ್ತಾ ನೋಡೋಣ ಹೇಗಿರುತ್ತೆ ಅಂತ. ವಾವ್, ಹಾಂ 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 ಹಾಂ, ತೆಯ್ಯಂ. ಓಕೆ ಓಕೆ ಓಕೆ, ಕಣ್ಣೂರ್ ತೆಯ್ಯಂ. ಕಣ್ಣೂರ್ ಇಸ್ ಫೇಮಸ್ ಫಾರ್ ತೆಯ್ಯಂ. ಓಕೆ, ನೈಸ್ ನೈಸ್. ಭೂತಕೋಲ, ಹಾಂ, ಕೋಲ ಅನ್ನೋಲ್ಲ, ಪುಂಜುರ್ಲಿ. ನೈಸ್ ನೈಸ್ ನೈಸ್. ಓಕೆ, ಈಗ ಎಲ್ಲರಿಗೂ ತುಂಬ ಇಂಟ್ರೆಸ್ಟಿಂಗ್ ವಿಷಯನ ತೋರಿಸೋದಂದರೆ ಇದೆ. ದ ಮೋಸ್ಟ್ ಫೇಮಸ್ ಆ್ಯಂಡ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ದೈವ ದೇವಿ. ಸೊ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಜನವರಿ ಬನ್ನ ಕಾಣ. ಸೋ ಇಂಟ್ರೆಸ್ಟಿಂಗ್, ಸೋ ಬ್ಯೂಟಿಫುಲ್. ಸೊ ಇದನ್ನ ಇಲ್ಲಿ ದೇವಿ ಅಂತ ಅವರು ನಂಬ್ತಾರೆ. ಸೊ ಇಲ್ಲಿನ ಸಂಪ್ರದಾಯ ಅದು. ಆ್ಯಕ್ಚುಲಿ ಈ ಒಂದು ಸ್ಟ್ಯಾಚ್ಯೂನ ನೋಡಿ ಮೈಯೆಲ್ಲ ಎಷ್ಟು ರೋಮಾಂಚನ ಅನಿಸುತ್ತೆ ಅಂದರೆ, ಎಷ್ಟು ಫೈನ್ ಟ್ಯೂನಿಂಗ್ ಆಗಿತ್ತು, ಆ ಡಿಸೈನಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ದಯವಿಟ್ಟು ನೀವು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ರಿಗೂ ಗೊತ್ತು, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಲ್ಡನ್ ಡೇಸ್ ಆ್ಯಂಡ್ ಹಿಸ್ಟೋರಿಕಲ್ ಟೈಮಲ್ಲೆಲ್ಲ ಸಾಲ್ಟ್ ಇಡೋಕ್ಕೆ ಇಲ್ಲ, ಪಿಕಲ್ಸ್ ಇಡೋಕ್ಕೆ ಇದೆಲ್ಲ ಕಂಟೈನರ್ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿನ ಡ್ಯಾನ್ಸ್ ಆ್ಯಂಡ್ ಕಲ್ಚರ್ಸ್ ನೋಡ್ತಾ ಇರ್ಬೋದು, ಇಲ್ಲಿನ ಹಬ್ಬ ಜಾತ್ರೆಗಳು ಹೇಗಿರುತ್ತೆ ಅಂತ. ಸೊ ಇದನ್ನು ನೋಡ್ಬೋದು. ಇದರ ಹಬ್ಬ ದಸರಾ ಟೈಮಲ್ಲೆಲ್ಲ ಈ ಥರ ವೇಷ ಹಾಕ್ಕೊಂಡು ಜಾತ್ರೆ ಮಾಡ್ತಾರೆ. ಸೊ ಇದು ಒಂದು ಅವರ ಕಲ್ಚರ್. ಓಕೆ, ಹಾಂ 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 ಹಾಂ, ವೆರಿ ಬ್ಯೂಟಿಫುಲ್. Oh my God, it's such a beautiful one. ನೋಡಿ ದಯವಿಟ್ಟು. ಇದನ್ನು ವಿಷ್ಣುಮೂರ್ತಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ವೇಷಕ್ಕೂ ಅದರ ಹೆಸರಿದೆ. ಆ್ಯಂಡ್ ಇಲ್ಲಿ ನಾವು ಲೈವಾಗಿ ನೋಡ್ತಾರೆ, ನಮ್ಮ ಮುಂದೆನೇ ಇನ್ನೇನು ಬರ್ತಾರೆ ಅಂತ ಅನಿಸೋ ಥರ ಇದೆ. ತುಂಬಾ ಭಯ ಕೂಡ ಆಗುತ್ತೆ ಆ್ಯಂಡ್ ದ ಸೇಮ್ ಅಮೇಝಿಂಗ್ ಫೀಲಿಂಗ್ ಅಂತ ಹೇಳ್ಬೋದು. ರಿಯಲಿ ನೈಸ್, ರಿಯಲಿ ನೈಸ್. ಸೊ ಮೇ ಬಿ ಇದ್ರದ್ದು ಇನ್ಫಾರ್ಮೇಟಿವ್ ಫೋಟೋಸ್ ಎಲ್ಲ ಇಲ್ಲಿದೆ ಅನಿಸುತ್ತೆ. ವೆರಿ ನೈಸ್ ಕಲ್ಚರ್. ಓಕೆ, ಸೊ ಇಲ್ಲಿ ನೋಡ್ತಿದ್ರೆ ಇಲ್ಲಿನ ಲೇಡೀಸ್ ಹೀಗೆ ಇಲ್ಲೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ಅವರ ಟ್ರೆಡಿಷನ್ ಪ್ರಕಾರ ವೆಲ್ಕಮ್ ಮಾಡ್ಕೋತಾರೆ ಅನಿಸುತ್ತೆ. ಆ್ಯಂಡ್ ನಾವು ಸಿ ದ ಒನ್ ಮೋರ್ ಸರ್ಪ್ರೈಸ್, ಒನ್ ಮೋರ್ ವೇ ಆಫ್ ಇನ್ನೊಂದು ವೇಷ ಅಂತ ಹೇಳ್ಬೋದು. ಇಟ್ಸ್ ರಿಯಲಿ. ಸೊ ಅದಾದರೆ ಇನ್ಫಾರ್ಮೇಷನ್ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಅದು ಬಂದು ಕರೀಂ ಕುಚಿ ಚತನ್. ಹಾಂ, ಓಕೆ, ವೆರಿ ನೈಸ್. ಇದು ಮಾತ್ರ ಡೆಫಿನೆಟ್ಲಿ ಗೊತ್ತಿದೆ. ಕೇರಳ ಅಂತ ಬಂದಮೇಲೆ ಅವರ ವೇಷಭೂಷಣನೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ವೈಟ್ ಸೀರೆ ಆ್ಯಂಡ್ ದ ಗೋಲ್ಡ್ ಬಾರ್ಡರ್, ಅಮೇಝಿಂಗ್. ಎಲ್ಲೊಂದು ಸರ್ಪ್ರೈಸಿಂಗ್ ಥಿಂಗ್. ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಹೆಣ್ಣು ದೇವಿ ಅನಿಸುತ್ತೆ, ಭಾಗ್ಯವತಿ ಅಂತ ಏನೋ ಇದೆ. ಆರ್ಯ ಅಕ್ಕರ ಭಾಗ್ಯವತಿ. ಓಕೆ, ನೈಸ್, ವೆರಿ ನೈಸ್. ದಯವಿಟ್ಟು ಈ ವಿಡಿಯೋ ನೋಡಿ ನಮಗೆ ಕಾಂತಾರ ಮೂವಿನೇ ಅದು ನೆನಪಾಗ್ತಾ ಇದೆ. ದಯವಿಟ್ಟು ಈ ವಿಡಿಯೋ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಸ್ಕಿಪ್ ಮಾಡ್ಕೋಬೇಡಿ. ಎವ್ರಿಥಿಂಗ್ ನಾವು ಶೂಟ್ ಮಾಡಿ ತೋರಿಸ್ತೀವಿ. ವರ್ತ್ ನೀವು 200 ಪೇ ಮಾಡೋದು. ಎಕ್ಸಾಕ್ಟ್ಲಿ. ಇಷ್ಟು ಲೈವ್ಲಿ ವೇಷ ನೋಡ್ಬೋದು ನೀವು. ಅಮೇಝಿಂಗ್ ಇಟ್ ಇಸ್. ಸೊ ನೋಡ್ತಾ ಹೋಗಿ.
ಇಲ್ಲೊಂದು ತುಳಸಿ ಬೃಂದಾವನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟಾಪ್ ವ್ಯೂ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಇದೊಂದು ಅಂಚಿನ ಮನೆಯಲ್ಲೇ ಮಾಡಿರೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಗ್ಯಾಲರಿ ಅಂತೂ ಕಂಪ್ಲೀಟ್ ಇವರ ಟ್ರೆಡಿಷನ್ ತೋರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅವರವರ ಕಲ್ಚರ್. ಸಿ ಅಮೇಝಿಂಗ್ ಇಟ್ ಇಸ್. ಮೋಸ್ಟ್ ಸರ್ಪ್ರೈಸಿಂಗ್ ಅಂತ ರೂಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಹೇಗಿದೆ. ಓಕೆ. ಓ ಮೈ ಗಾಡ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಮಾತೇ ಬರ್ತಾ ಇಲ್ಲ ನನಗೆ ಲಿಟ್ರಲಿ. ಅವರ ಏನು ಆಭರಣಗಳು ಅಂತ ಹೇಳ್ಬೋದು. ಓಕೆ. ಸೊ ಅವ್ರು ಯೂಸ್ ಮಾಡಿರುವಂಥ ಒಂದಿಷ್ಟು ಐಟಮ್ಸ್. ವೆರಿ ನೈಸ್ ಗ್ಯಾಲರಿಯಾ. ನೋಡಿ ಎಷ್ಟೆಲ್ಲ ಅಲಂಕಾರಗಳು, ಅಮೇಝಿಂಗ್ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ಇವರ ಕಲ್ಚರ್ ಅಂತ ಹೇಳಿದ್ರೆ ಲಿಟ್ರಲಿ. ಇಲ್ಲಿ ದಯವಿಟ್ಟು ಬನ್ನಿ, ದಯವಿಟ್ಟು ಕೆಳಗೆ ಕಣ್ಣೂರಿಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವೆರಿ 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 ಬ್ಯೂಟಿಫುಲ್. ಫಸ್ಟ್ ಫ್ಲೋರ್ ನೋಡಿದ್ವಿ. ಸರಿ ಗ್ರೌಂಡ್ ಫ್ಲೋರ್ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಕಾಯ್ದಿದೆ. ತುಂಬ ಚೆನ್ನಾಗಿದೆ ಮಾತ್ರ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ ಪ್ಲೀಸ್ನ ಬಂದು. ಹಾಂ, ಹತ್ತಾ ಇದ್ದೀವಿ. ಓಕೆ. ಸೊ ಈ ಬೃಂದಾವನ ಅಂತ ಹೇಳಿದ್ವಲ್ಲ, ಕೆಳಗಡೆ ಫೋಟೋ ತೆಗೆಸ್ಕೊಂಡವಲ್ಲ, ಅದು ವ್ಯೂ ನೋಡಿ. ಸೊ ಟಾಪ್ ವ್ಯೂ ನೋಡಿ ಬೃಂದಾವನದು. ನಾವು ಅಲ್ಲಿಂದನೇ ಬಂದಿರೋದು. ಫ್ಲೋರಲ್ಲಿರೋದು. ಸೊ ಫಸ್ಟ್ ಫ್ಲೋರಲ್ಲಿರುವಂಥದ್ದು ಇದು ಅವರ ದೇವ್ರ ಮೂರ್ತಿ ಅಂತ ಹೇಳ್ಬೋದು. ಒಂದಿಷ್ಟು ರಾಮಾಯಣ ಕಥೆಗಳು ಕೂಡ ಇಲ್ಲಿ ನೋಡ್ಬೋದು ನಾವು. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಈಗಿನ ಕಾಲದಲ್ಲಿ ಎಲ್ಲೂ ನಿಮಗೆ ಸಿಗೋಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಕಮ್ಮಿ ಆಗಿದೆ. ಏನಿದು ಪಪೆಟ್ ಶೋ. ಸೊ ಪಪೆಟ್ ಶೋ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ತುಂಬ ಏನು ಅದ್ಭುತವಾದಂಥ ಒಂದು ಕಲೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು. ನಮ್ಮ ತಂಗಿ ಇದರಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಯಾ, ಪಪೆಟ್ ಶೋ ನೋಡೋದೇ ಕಷ್ಟ ಆಗಿಬಿಟ್ಟಿದೆ ಇವಾಗ, ನಮಗೆ ಸಿಗೋದೇ ಇಲ್ಲ. ಸೊ ಕ್ಯಾನ್ ಸಿ. ಆ್ಯಂಡ್ ಈ ಚಿತ್ರ ಬಂದು ಬೇರೆ ಏನೂ ಅಲ್ಲ, ರಾಮ ಸೀತಾ. ಆ್ಯಂಡ್ ಸೀತಾಗೆ ಜಿಂಕೆ ಇಷ್ಟಪಟ್ಟಿರುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸೊ ಬಂಗಾರದ ಜಿಂಕೆ. ಸೊ ಇದು ಸೀತೆ ಮಾತೆ ಆ್ಯಂಡ್ ಇದು ರಾಮ. ಸೀತಾ, ಶ್ರೀರಾಮ, ಲಕ್ಷ್ಮಣ. ಓಕೆ ಓಕೆ ಓಕೆ, ಸಾರಿ. അല്ലിരോതു സീത ശ്രീരാമ ലക്ഷ്മണ മാനിന്റെ വയ്യേ പോന്നെ തുള്ളി കളിക്കണ പുള്ളിമാനി. യെസ് യെസ് യെസ്. ഓക്കെ, നൈസ്. ಹಾಂ, ನಿಮಗೆ ಗೊತ್ತಿರೋದಲ್ಲ, ಇಲ್ಲಿ ಹುಲಿವೇಷ ದ ವೆರಿ ಫೇಮಸ್ ಡ್ಯಾನ್ಸ್ ಅಂತ ಹೇಳ್ಬೋದು. ತುಂಬ ಎಲ್ಲರಿಗೂ ಇಷ್ಟ ಆಗಿರುವಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಸೊ ಹುಲಿವೇಷ. ಸೊ ಎಲ್ಲ ರಿಷಬ್ ಶೆಟ್ಟಿ ಮತ್ತು ರಾಜ್ಬೀರ್ ಶೆಟ್ಟಿ ಎಲ್ಲ ಡ್ಯಾನ್ಸ್ ಮಾಡುವಂಥದ್ದು ಎಲ್ಲರೂ ನೋಡಿರ್ತೀರ. ಆ್ಯಂಡ್ ದಿಸ್ ಇಸ್ ಅ ಥಿಂಗ್ ನೋಡಿ, ಎಲ್ಲ ಒಂದು ಏನ್ಷಿಯಂಟ್ ಟೈಮ್ಸಲ್ಲಿ ಯೂಸ್ ಮಾಡಿರುವಂಥ ಒಂದಷ್ಟು ಸಾಮಾನುಗಳು. ಸೊ ಇದೆಲ್ಲ ನಾವು ಸಣ್ಣವರಿದ್ದಾಗ ಮಾಡ್ತಾಯಿದ್ವಿ ತುಂಬ. ಸೊ ಕ್ಲೇ, ಮಣ್ಣಿನಲ್ಲಿ ಮಾಡಿರುವಂಥ ಒಂದು ಕ್ಲೇ ಐಟಮ್ಸ್ ಅಂತ ಹೇಳ್ಬೋದು. ಸೊ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಣ್ಣಿನಲ್ಲಿ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಏನು ಇಂಟೀರಿಯರ್ ಡಿಸೈನರ್ ಅಂತ ಹೇಳ್ಬೋದು. ಇದಂಥ ಒಂದಿಷ್ಟು ಏನೋ ಕಟ್ಟಿಗೆಯಲ್ಲಿ ಮಾಡಿರುವಂಥ ತೊಟ್ಲು ಅಂತ ಹೇಳ್ಬೋದು. ಆ್ಯಂಡ್ ಇದು ಬಾತ್ ಟಬ್ ಅಂತ ಈಗೇನು ನಾವು ಟ್ರೆಡಿಷನಲ್ ಹೇಳ್ತೀವಿ, ಅದು ಏನ್ಷಿಯಂಟ್ ಟೈಮ್ಸಲ್ಲಿ ಹೀಗಿತ್ತು. ಎಲ್ಲ ಕಟ್ಟಿಗೆಯಲ್ಲಿ ಮಾಡಿರುವಂಥದ್ದೊಂದು ಪೆಟ್ಟಿಗೆ ಆಗಿರ್ಬೋದು. ಆ್ಯಂಡ್ ಸೊ
ನೋಡಿದಿರಲ್ಲ ನಾಗವಲ್ಲಿ ಪೆಟ್ಟಿಗೆ. ಓಕೆ, ಇವೆಲ್ಲ ನೋಡಿದ್ರೆ ಸೀರಿಯಸ್ಲಿ ಭಯ ಆಗುತ್ತೆ ಆ್ಯಕ್ಚುಲಿ. ಇಲ್ಲ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಒಂದಿಷ್ಟು ಅದೇ ಪಾತ್ರೆಗಳು ಅವ್ರು ಯೂಸ್ ಮಾಡ್ತಿರೋವಂಥದ್ದು. ಎಷ್ಟಾಗುತ್ತೆ ಅಷ್ಟು ನಮಗೆ ವಿಜಯಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದು ಏನೇನಕ್ಕೆ ಬಳಸ್ತಾ ಇದ್ರು ಅಂತ. ನಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡಿಕೊಂಡು ಒಂದಿಷ್ಟು ದೊಡ್ಡದ್ರಿಂದ ಸಣ್ಣದಿರುವಂಥ ಪಾತ್ರೆಗಳು, ಯುಟೆನ್ಸಿಲ್ಸ್. ಓಕೆ 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 ಅವಾಗ ಸ್ಪಿಟ್ ಮಾಡ್ತಾ ಇದ್ರೆ ಎಲೆ ಅಡಿಕೆ ಹಾಕೊಂಡು ಅದನ್ನ ಆ ಕಂಟೈನರ್ ಅಂತ ಹೇಳ್ತಾ ಇದ್ದಾರೆ. ಏನ್ಷಿಯನ್ ಸಮೆ ಮುಸ್ಲಿಮ್ಸ್ ಟ್ರೆಡಿಷನ್. ಓಕೆ ಓಕೆ, ಇಲ್ಲಿ ಕೇರಳದಲ್ಲೇ ಇರುವಂತ ಮುಸ್ಲಿಂ ಟ್ರೆಡಿಷನ್ಸ್. ಇದು ಕ್ರಿಶ್ಚಿಯನ್ ಟ್ರೆಡಿಷನ್ಸ್ ಅಂತ ಇಲ್ಲ, ಹಿಂದೂ ತಿರುವಾದಿರ. ಓಕೆ, ಹಾ 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 ಶೋರ್. ಇದು ನೋಡಿ, ಇದು ಪೇಪರ್ ವರ್ಕ್ ಅನ್ಸುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ತುಂಬಾ ಚೆನ್ನಾಗಿದೆ ಅವರ ಒಂದು ಪೇಂಟಿಂಗ್ ವರ್ಕ್ ಆಗಿರ್ಬೋದು, ಒಂದು ಡೀಟೇಲಿಂಗ್ ಏನಿದೆ ಅಲ್ಲ, ಫಿನಿಶಿಂಗ್ ಮಾತ್ರ ಅಮೇಝಿಂಗ್ ಆಗಿದೆ. ಅವರ ಒಂದು ವೇಷಭೂಷಣ, ಆಭರಣಗಳು ಅಂತ ಹೇಳ್ಬೋದು. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾವೆಷ್ಟು ಕಷ್ಟಪಟ್ಟು ಟ್ರಿಪ್ ಮಾಡಿ ಎಲ್ಲ ನಿಮಗೋಸ್ಕರ ವ್ಲಾಗ್ ಮಾಡ್ತಾಯಿದ್ವಿ. ಸೊ ದಯವಿಟ್ಟು ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇಲ್ಲಿ ಮಲಗಿರುವಂಥ ಒಂದಿಷ್ಟು ಅನಂತ ಪದ್ಮನಾಭಂ. ಕರೆಕ್ಟ್. ಸೊ ಅದರದ್ದು ಇದು ವುಡ್ಡಲ್ಲಿ ಕೆತ್ತಿರುವಂಥದ್ದು ನೋಡಿ, ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಬಾಗಿಲು, ಬೇರೆ ಏನು ಇದು ಲಕ್ಷ್ಮಿದು ವರ್ಕ್ ಫಿನಿಶಿಂಗ್ ಇದೆ, ಡೋರ್. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲಾಂದರೆ ಏನಾದರೂ ಒಂದು ಕಾಂಪಿಟೇಷನ್ ಥರ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ಇಲ್ಲೊಂದು ಸ್ಟೇಜ್ನ ಇಟ್ಟಿದ್ದಾರೆ ಮ್ಯೂಸಿಯಂ ಒಳಗಡೆ. ಸೊ ಈ ರೀತಿ ಇದರಲ್ಲೂ ಕೂಡ ಇಟ್ಸ್ ಮೇಡ್ ಅಪ್ ಆಫ್ ಸ್ಟೋನ್ ಅನಿಸುತ್ತೆ, ಅದು ಪೂರ್ತಿ ವಾಲ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಶೋನ ನೋಡ್ಬೋದು, ಹಾಗಿದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಮಸ್ಟ್ ವಿಸಿಟ್. ಕಣ್ಣೂರಿಗೆ ನೀವು ಬಂದಾಗ ಈ ಫೋಕ್ಲೋರ್ ಕೇರಳ ಇದು ಮ್ಯೂಸಿಯಂ ಅಕಾಡೆಮಿನ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ. ಬಿಕಾಸ್ ನಾವು ನೋಡಿರ್ತೀವಿ ಕಾಂತಾರಲ್ಲಿ ನೋಡಿರೋದು ತುಂಬ ಕಮ್ಮಿ, ಬಟ್ ಇಲ್ಲಿ ಎಷ್ಟೋ ವೇಷಗಳಿದ್ದಾವೆ, ಅವೆಲ್ಲದ್ರ ಬಗ್ಗೆನೂ ಐಡಿಯಾ ಇದೆ. ತೋರಿಸಿದ್ದಾರೆ ಎಲ್ಲದು ಹೇಗೆ ಬೇರೆ ಬೇರೆ ಮುಖವಾಡಗಳಿರುತ್ತೆ, ಆಮೇಲೆ ಅದರದ್ದೇ ಆದಂಥ ಡಿಫ್ರೆಂಟ್ ಫೇಸ್ ಪೇಂಟಿಂಗ್ ಬೇರೆ ಬರುತ್ತೆ. ಸೊ ಖಂಡಿತವಾಗ್ಲೂ ಬನ್ನಿ, ಇಲ್ಲಿ ಸಕ್ಕತ್ತಾಗಿರುತ್ತೆ, ಒಂಥರ ಡಿವೈನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇವಾಗ ನಾವು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿಬಿಟ್ಟು ಸ್ವಲ್ಪ ಚೆಕ್-ಇನ್ ಆಗಿ ಹೋಟೆಲಲ್ಲಿ, ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ನ ವಿಸಿಟ್ ಮಾಡ್ತೀವಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಓಕೆ, ಫೈನಲಿ ನಮ್ಮ ಕ್ಲಾಸಿಕಲ್ ಮಾರ್ನಿಂಗ್ ಕಂಪ್ಲೀಟ್ ಆಯಿತು. ಸೊ ನಾವು ವಾಪಸ್ ಬರೋಷ್ಟರಲ್ಲಿ ಸಂಜೆ ಆಯಿತು. ಸೊ ಅಲ್ಲಿ ಬರೋಷ್ಟರಲ್ಲಿ ಆಲ್ರೆಡಿ ದಸರಾ ಮೂಮೆಂಟ್ ಇರೋದ್ರಿಂದ ಎಲ್ಲ ದೇವಸ್ಥಾನದಲ್ಲಿ ಆಚರಣೆ ನಡೀತಾ ಇತ್ತು. ಅಲ್ಲೇ ನಮ್ಮ ರೂಮ್ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ಒಂದು ದೇವಸ್ಥಾನ ಆಯಿತು. ಸೊ ಅಲ್ಲಿ ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ವಿಸಿಟ್ ಮಾಡಿದ್ವಿ. ನೋಡಿದ್ರೆ ಅಲ್ಲಿ ಲಕ್ ನಮ್ಮದು ಹೇಗಿತ್ತು ಅಂದರೆ, ಬೆಳಿಗ್ಗೆ ನಾವು ಏನೆಲ್ಲ ನೋಡಿದ್ವಿ ಅದರಲ್ಲಿ ಒಂದು ಅವತಾರ ನಮಗೆ ನೋಡೋಕ್ಕೆ ಸಿಕ್ತು. ಸೊ ಅದು ಯಾವುದು ಅಂತ ನಿಮಗೂ ತುಂಬ ಕುತೂಹಲದಿಂದ ನೋಡ್ತಾ ಇರ್ಬೋದು. ಸೊ ವಿ ವರ್ ಸೋ ಎಕ್ಸೈಟೆಡ್ ಅಂದರೆ ಅದು ಹೇಳ್ಕೊಳಕ್ಕಾಗೋದಿಲ್ಲ, ಬಂದು ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಭಕ್ತಾದಿಗಳು ಆ ದೇವರ ಬಳಿ ಹೋಗಿ ಎಷ್ಟೇ ಕಷ್ಟ ಏನೇ ಇದ್ರೂ ಏನಾದರೂ ವಿಷಸ್ ಇದ್ದರೆ ಅಲ್ಲಿ ಹೇಳ್ಕೊಂಡು ನಿವಾರಣೆ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ನೋಡ್ಬೋದು. ಸೊ ನಾವು ಕೂಡ ಅಲ್ಲಿ ಹೋದ್ವಿ, ನಮಗೇನೇ ಇತ್ತು ನಾವು ಅದನ್ನು ಬೇಡಿಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾವು ಯು ಕ್ಯಾನ್ ಸಿ ಉತ್ತಪ್ಪಮ್ ಅನ್ನೋ ಒಂದು ಅವತಾರ ನಾವು ನೋಡ್ಬೋದು. ಸೊ ಆ ದೇವರ ಬಳಿ ನಮ್ಮ ಪರ್ಣಿಕ ಎಷ್ಟು ಧೈರ್ಯದಿಂದ ಕುಂತಿದ್ಲು ಅಂದರೆ ಅವಳಿಗೆ ಭಯನೇ ಇರಲಿಲ್ಲ. ದಟ್ ವಾಸ್ ಸೋ ಲವ್ಲಿ ಮೂಮೆಂಟ್ ಅಂತ. ಅವ್ರನ್ನ ನೋಡ್ತಾ ಇದ್ರೆ ಡಿವೈನ್ ಕೂಡ ಅನ್ನಿಸ್ತಾ ಇತ್ತು, ಅಷ್ಟೇ ಭಯಾನಕವಾಗಿತ್ತು. ಆ್ಯಂಡ್ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ಆ್ಯಂಡ್ ದ ಡೇ ವೆರಿ ವೆಲ್ ಸ್ಪೆಂಡ್. ನೀವು ಈ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ದಯವಿಟ್ಟು ಕಣ್ಣೂರಿಗೆ ಬಂದು ಈ ಪ್ಲೇಸಸ್ನ ವಿಸಿಟ್ ಮಾಡಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.
day 3. For more interesting places, keep watching.